ಗೃಹಲಕ್ಷ್ಮಿ ಗೊಂದಲಗಳು ಇನ್ನೂ ಸರಿಯಾಗಿ ಬರ್ತಾ ಇದೆ. ಗೊಂದಲಗಳೇನಿಲ್ಲ. 1,25,00,000 ಕುಟುಂಬಗಳಿಗೆ ಹೋಗಬೇಕು ದುಡ್ಡು ಅಂತ ನಾವು ಫಸ್ಟ್ ಅನೌನ್ಸ್ ಮಾಡಿದ್ವಿ. ಕುಟುಂಬಗಳನ್ನ ಐಡೆಂಟಿಫೈ ಮಾಡಿ ಇಲ್ಲಿವರೆಗೆ 1,17,00,000 ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾರೆ. ಅದರಲ್ಲಿ 1,17,00,000ರಲ್ಲಿ 1,15,00,000 ಜನರಿಗೆ ದುಡ್ಡು ಹೋಗ್ತಾ ಇದೆ. 1.5 2 ಲಕ್ಷ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇವತ್ತು ನಾಳೆ ನಾಡಿದ್ದು 27, 28, 29 ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ನಲ್ಲೂ ಕೂಡ ಗೃಹಲಕ್ಷ್ಮಿಯ ಅದಾಲತ್ ಅಂತ, ಗೃಹಲಕ್ಷ್ಮಿಯ ಕ್ಯಾಂಪ್ ಅಂತ ಮಾಡಿ PDOಗಳನ್ನು, ನಮ್ಮ ಸೇವಾ ಸಿಂಧುದವ್ರನ್ನ, ಗ್ರಾಮವಣದವ್ರನ್ನ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಈ 3 ದಿನದಲ್ಲಿ ಏನು ಇದು 1.5 ಲಕ್ಷ ಉಳ್ಕೊಂಡಿದ್ದಾರಲ್ಲ ಇವ್ರಿಗೂ ಕೂಡ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾನು ಮೊನ್ನೆ ನಿರಾಣಿ ಅನ್ನನವರ ಸ್ಟೇಟ್ಮೆಂಟ್ನ ನೋಡಿದೆ. ನೋಡಿ, 2D ಅಂತ ಮಾಡಿದ್ರು. 2D ಮಾಡಿದ್ರು. ಯಾರು ಮಾಡಿದ್ರು? BJP ಸರ್ಕಾರ ಮಾಡಿದ್ರು. ಈಗ ಅದು ಕೋರ್ಟ್ ಮೆಟ್ಲು ಏರಿದೆ. ಈ ಸಂದರ್ಭದಲ್ಲಿ 2A ಕೊಡ್ಲಿಕ್ಕೆ ಸಾಧ್ಯನಾ? ಅಷ್ಟು ಅನ್ನನವ್ರ ಹಿರಿಯರು. ನಾನು ಅವ್ರಿಗೆ ಜ್ಞಾನ ಗೀನ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಅಲ್ಲ. ಸೊ ಕೋರ್ಟ್ನಲ್ಲಿ ಇದಿದೆ. ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು 1 ಅಲ್ಲ 2 ಬಾರಿ ಸಿದ್ದರಾಮಯ್ಯನವ್ರ ಹತ್ರ ನಮ್ಮ ಪಂಚಮಸಾಲಿ ನಿಯೋಗ ಹೋಗಿ ನಾವು ಮನವಿ ಮಾಡಿದ್ದೀವಿ. ಅವರು ಕೂಡ ಈ ಅತಿ ಶೀಘ್ರದಲ್ಲೇ ಹಿಂದುಳಿದ ವರ್ಗದ ಅಧ್ಯಕ್ಷನ ಕರೆದಿ ಮಾತಾಡಿ ಸರ್ವೆ ರಿಪೋರ್ಟ್ ತೆಗೆದುಕೊಂಡು ನಮಗೆ ಅನುಕೂಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕನ್ಫ್ಯೂಷನ್ ಎಲ್ಲಿ ಕ್ರಿಯೇಟ್ ಆಯಿತು? 2D ಇಂದ ಕ್ರಿಯೇಟ್ ಆಯಿತು. ಅದಕ್ಕೆ ಬ್ರೇಕ್ ಯಾರು ಕೊಟ್ಟರು? ಅಂಡರ್ಟೇಕಿಂಗ್ ಯಾರು ಕೊಟ್ಟರು? ಇದು ಜನಸಾಮಾನ್ಯರಿಗೆ ಗೊತ್ತಾಗಬೇಕು. 2B ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ, ನಾವು ಇದನ್ನು ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿ 2Dನ ಅನೌನ್ಸ್ ಮಾಡಿದ್ದಾರೆ. ಕಾಂಟ್ರಡಿಕ್ಟ್ರಿ. ಇದರಿಂದ ಹಿನ್ನಡೆ ಆಗಿದೆ ನಮ್ಮ ಪಂಚಮಸಾಲಿ 2A ಇದಕ್ಕೆ. ಅದನ್ನ ನಿರಾಣಿ ಅನ್ನೋದು ತಿಳ್ಕೊಳ್ಬೇಕು. ಜವಾಬ್ದಾರಿ ಎಲ್ಲರದು ಇದೆ. ಸರ್ಕಾರ ನಮ್ಮದಿದೆ, ನಮ್ಮ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ. ಒತ್ತಡ ಹೇರ್ತಾ ಇದ್ದೀವಿ, ಪ್ರೀತಿಯಿಂದ ಮಾತನಾಡ್ತಾ ಇದ್ದೀವಿ. ನಮ್ಮ ಸಮಾಜ ಕೂಡ ಈ ಒಂದು 2A ಮೀಸಲಾತಿ ಅವಶ್ಯಕತೆ ಇದೆ ಅನ್ನೋದನ್ನ ನಾವೆಲ್ಲರಿಗೂ ತಿಳಿಸ್ಪಡಿಸಿದ್ದೀವಿ. ಬೇರೆ ಸಮಾಜದಿಂದ ಕಿತ್ತು ನಮಗೆ ಕೊಡಿ ಅಂತ ಹೇಳಲ್ಲ. ಯಾವ ರೀತಿ BJPಯವರು ಮೈನಾರಿಟಿಯವರ 4% ತೆಗೆದು ನಮಗೆ 2Dನಲ್ಲಿ ಹಾಕ್ತೀನಿ ಅಂತ ಹೇಳ್ತೀವಿ. ನಾವು ಅದನ್ನ ಮಾಡ್ತಾ ಇದ್ದೀವಿ. ನಾವು ನಮ್ಮ ಸಮಾಜದಲ್ಲೂ ಕೂಡ ಬಹಳಷ್ಟು ಜನ ಬಡವರಿದ್ದಾರೆ, ನಮಗೆ ಶಿಕ್ಷಣಕ್ಕೆ ಆದ್ಯತೆ ಸಿಗಬೇಕಾಗಿದೆ ಅಂತ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ನನಗೆ ಭರವಸೆ ಇದೆ, ನಾವು ಇದನ್ನ 2A ಮೀಸಲಾತಿ ಅಥವಾ OBC ಮೀಸಲಾತಿ ಸೆಂಟ್ರಲ್ನಲ್ಲಾಗಲಿ ಸ್ಟೇಟ್ನಲ್ಲಾಗಲಿ ನಾವು ತೆಗೆದುಕೊಂಡಿರ್ತೀವಿ. ಗೊಂದಲಗಳೇನಿಲ್ಲ. 1,25,00,000 ಕುಟುಂಬಗಳಿಗೆ ಹೋಗಬೇಕು ದುಡ್ಡು ಅಂತ ನಾವು ಫಸ್ಟ್ ಅನೌನ್ಸ್ ಮಾಡಿದ್ವಿ. ಕುಟುಂಬಗಳನ್ನ ಐಡೆಂಟಿಫೈ ಮಾಡಿ ಇಲ್ಲಿವರೆಗೆ 1,17,00,000 ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾರೆ. ಅದರಲ್ಲಿ 1,17,00,000ರಲ್ಲಿ 1,15,00,000 ಜನರಿಗೆ ದುಡ್ಡು ಹೋಗ್ತಾ ಇದೆ. 1.5 2 ಲಕ್ಷ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇವತ್ತು ನಾಳೆ ನಾಡಿದ್ದು 27, 28, 29 ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ನಲ್ಲೂ ಕೂಡ ಗೃಹಲಕ್ಷ್ಮಿಯ ಅದಾಲತ್ ಅಂತ, ಗೃಹಲಕ್ಷ್ಮಿಯ ಕ್ಯಾಂಪ್ ಅಂತ ಮಾಡಿ PDOಗಳನ್ನು, ನಮ್ಮ ಸೇವಾ ಸಿಂಧುದವ್ರನ್ನ, ಗ್ರಾಮವಣದವ್ರನ್ನ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಈ 3 ದಿನದಲ್ಲಿ ಏನು ಇದು 1.5 ಲಕ್ಷ ಉಳ್ಕೊಂಡಿದ್ದಾರಲ್ಲ ಇವ್ರಿಗೂ ಕೂಡ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾನು ಮೊನ್ನೆ ನಿರಾಣಿ ಅನ್ನನವರ ಸ್ಟೇಟ್ಮೆಂಟ್ನ ನೋಡಿದೆ. ನೋಡಿ, 2D ಅಂತ ಮಾಡಿದ್ರು. 2D ಮಾಡಿದ್ರು. ಯಾರು ಮಾಡಿದ್ರು? BJP ಸರ್ಕಾರ ಮಾಡಿದ್ರು. ಈಗ ಅದು ಕೋರ್ಟ್ ಮೆಟ್ಲು ಏರಿದೆ. ಈ ಸಂದರ್ಭದಲ್ಲಿ 2A ಕೊಡ್ಲಿಕ್ಕೆ ಸಾಧ್ಯನಾ? ಅಷ್ಟು ಅನ್ನನವ್ರ ಹಿರಿಯರು. ನಾನು ಅವ್ರಿಗೆ ಜ್ಞಾನ ಗೀನ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಅಲ್ಲ. ಸೊ ಕೋರ್ಟ್ನಲ್ಲಿ ಇದಿದೆ. ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು 1 ಅಲ್ಲ 2 ಬಾರಿ ಸಿದ್ದರಾಮಯ್ಯನವ್ರ ಹತ್ರ ನಮ್ಮ ಪಂಚಮಸಾಲಿ ನಿಯೋಗ ಹೋಗಿ ನಾವು ಮನವಿ ಮಾಡಿದ್ದೀವಿ. ಅವರು ಕೂಡ ಈ ಅತಿ ಶೀಘ್ರದಲ್ಲೇ ಹಿಂದುಳಿದ ವರ್ಗದ ಅಧ್ಯಕ್ಷನ ಕರೆದಿ ಮಾತಾಡಿ ಸರ್ವೆ ರಿಪೋರ್ಟ್ ತೆಗೆದುಕೊಂಡು ನಮಗೆ ಅನುಕೂಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕನ್ಫ್ಯೂಷನ್ ಎಲ್ಲಿ ಕ್ರಿಯೇಟ್ ಆಯಿತು? 2D ಇಂದ ಕ್ರಿಯೇಟ್ ಆಯಿತು. ಅದಕ್ಕೆ ಬ್ರೇಕ್ ಯಾರು ಕೊಟ್ಟರು? ಅಂಡರ್ಟೇಕಿಂಗ್ ಯಾರು ಕೊಟ್ಟರು? ಇದು ಜನಸಾಮಾನ್ಯರಿಗೆ ಗೊತ್ತಾಗಬೇಕು. 2B ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ, ನಾವು ಇದನ್ನು ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿ 2Dನ ಅನೌನ್ಸ್ ಮಾಡಿದ್ದಾರೆ. ಕಾಂಟ್ರಡಿಕ್ಟ್ರಿ. ಇದರಿಂದ ಹಿನ್ನಡೆ ಆಗಿದೆ ನಮ್ಮ ಪಂಚಮಸಾಲಿ 2A ಇದಕ್ಕೆ. ಅದನ್ನ ನಿರಾಣಿ ಅನ್ನೋದು ತಿಳ್ಕೊಳ್ಬೇಕು. ಜವಾಬ್ದಾರಿ ಎಲ್ಲರದು ಇದೆ.
ಸರ್ಕಾರ ನಮ್ಮದಿದೆ, ನಮ್ಮ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ. ಒತ್ತಡ ಹೇರ್ತಾ ಇದ್ದೀವಿ, ಪ್ರೀತಿಯಿಂದ ಮಾತನಾಡ್ತಾ ಇದ್ದೀವಿ. ನಮ್ಮ ಸಮಾಜ ಕೂಡ ಈ ಒಂದು 2A ಮೀಸಲಾತಿ ಅವಶ್ಯಕತೆ ಇದೆ ಅನ್ನೋದನ್ನ ನಾವೆಲ್ಲರಿಗೂ ತಿಳಿಸ್ಪಡಿಸಿದ್ದೀವಿ. ಬೇರೆ ಸಮಾಜದಿಂದ ಕಿತ್ತು ನಮಗೆ ಕೊಡಿ ಅಂತ ಹೇಳಲ್ಲ. ಯಾವ ರೀತಿ BJPಯವರು ಮೈನಾರಿಟಿಯವರ 4% ತೆಗೆದು ನಮಗೆ 2Dನಲ್ಲಿ ಹಾಕ್ತೀನಿ ಅಂತ ಹೇಳ್ತೀವಿ, ನಾವು ಅದನ್ನ ಮಾಡ್ತಾ ಇದ್ದೀವಿ. ನಾವು ನಮ್ಮ ಸಮಾಜದಲ್ಲೂ ಕೂಡ ಬಹಳಷ್ಟು ಜನ ಬಡವರಿದ್ದಾರೆ, ನಮಗೆ ಶಿಕ್ಷಣಕ್ಕೆ ಆದ್ಯತೆ ಸಿಗಬೇಕಾಗಿದೆ ಅಂತ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ನನಗೆ ಭರವಸೆ ಇದೆ, ನಾವು ಇದನ್ನ 2A ಮೀಸಲಾತಿ ಅಥವಾ OBC ಮೀಸಲಾತಿ ಸೆಂಟ್ರಲ್ನಲ್ಲಾಗಲಿ ಸ್ಟೇಟ್ನಲ್ಲಾಗಲಿ ನಾವು ತೆಗೆದುಕೊಂಡಿರ್ತೀವಿ. ಮೇಡಮ್, ಸತೀಶ್ ಜಾರಕಿಹೊಳಿ ಹತ್ರ ಬೆಳಗಾವಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.